ನಾವು ಯಾಕಣ್ಣ ಯಾಕೆ ಅಳ್ತಾ ಇದೀಯ? ಸುಮ್ಮನೆ ಇರೋಣ ಅಣ್ಣ. ನಮ್ಮ ಸ್ವಂತದವ್ರು ಕೂಡ ಇಷ್ಟು ಪ್ರೀತಿ ತೋರಿಸಲ್ಲಣ್ಣ. ನೀನು ಯಾಕಣ್ಣ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತೀಯಾ? ನಾನು ನಿನ್ನನ್ನು ನಂಬಿದ್ದೀನಿ, ನೀನು ನನ್ನನ್ನು ನಂಬಿದೀಯಾ? ಹಾಂ, ಅದ್ರಾಗ ಪ್ರೀತಿ ಹೆಂಗೆ ಬಂತ? ಸುಮ್ಮನೆ ಇರು ನೀನು, ಅಳ್ಬೇಡ. ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತಣ. ಮುಂಚೆ ನಾವು ಹೆಂಗಿದ್ರಿ ನಗ್ನಗ್ತಾ ಹಂಗಿರ್ಬೇಕು ಅಂತಣ. ನೀವು ಮುಂಚೆ ಹಂಗಿದ್ರೆ ಹಂಗಿರ್ಬೇಕು ತಾನೆ? ಹೂನಣ್ಣ. ಒಂದು ಕೆಲಸ ಮಾಡೋಣ. ಹೇಳಣ್ಣ. ಒಂದು ದೊಡ್ಡದು ಕಲ್ಲೆತ್ಕೊಂಡೋಗಿ ನಿಮ್ಮ ಅಮ್ಮನ ತಲೆ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ನಿಮ್ಮ ಅಮ್ಮನ ತಲೆ ಮೇಲೆ ಹಾಕ್ಬಿಟ್ರೆ ನಿಮ್ಮವ್ರು ಚೆನ್ನಾಗಿರ್ತೀರಣ. ಆಯ್ತಣ್ಣ, ಹಂಗೆ ಮಾಡ್ತೀನಿ. ಇವಾಗ ನನ್ನ ತಮ್ಮನ ನನಗೆ ಬಿಡಿಸ್ಕೊಬಂದ್ಬಿಟ್ರೆ ಅದು ದೊಡ್ಡ ಕೆಲಸ ಅಣ್ಣ. ಅವ್ನು ನಂಗೆ ಕರ್ಕೊಂಬಂದ್ಬಿಡ್ಬೇಕಣ್ಣ. ಆಯ್ತಣ್ಣ, ನಾನು ಸಹಾಯ ಮಾಡ್ತೀನಿ ಬಿಡೋಣ. ಎಲ್ಲೋಣ ಇವಾಗ ನಿಮ್ಮ ತಮ್ಮನ? ಅದೇ ನಾಗಪ್ಪನ ದೇವಸ್ಥಾನ ಹತ್ರ ಅವನಣ್ಣ. ಬಾಣ ಮಾತಾಡೋಣ. ನಡಿಯೋಣ. ಅದೇನೋ ಹೇಳ್ತಾನೆ, ನೀನೇ ಕೇಳಿ ನಡಿಯೋಣ. ಅದೇನು ಹೇಳ್ತಾನೆ ಕೇಳೋಣ ಬಾ. ಈ ನನ್ನ ಮಗಂದು ಬೋಲೆ ಕೆಲಸ ಆಗ್ಬಿಟ್ಟದೆ ಗುಂಡಂದು. ಲೇ ಗುಡ, ಲೇ ಗುಡ, ಲೇ ಗುಡ. ಯಾರಾದ್ರು ನಾನು ಗುಂಡ ಅಂತಾರದ? ಹಿಂದಕ್ಕೆ ನೋಡಲೇ ಅಪ್ಪ. ನಾನೇ ನಿಮ್ಮ ಅಪ್ಪನ ಬಳೆ. ಇದ್ಯಾಕಪ್ಪ ಲಕ್ಷ್ಮಣ ಅಳ್ತಾ ಇದೆಯಾ? ಶಾನ್ಬೋಗ್ರೆ, ನನ್ನ ತಮ್ಮನ ಸಿಕ್ಕವನೆ. ಎಲ್ಲವನಪ್ಪ? ನಾಗಪ್ಪನ ದೇವಸ್ಥಾನ ಅವನೇ. ಮತ್ತೆ ಪೊಲೀಸರಿಗೆ ಫೋನ್ ಮಾಡ್ಬೇಕಾಗಿತ್ತಾನೆ ನೀನು? ಅವನು ನಾನು ಏನೋ ಕೆಲಸ ಮಾಡಬೇಕು, ಅಲ್ಲ ಗಂಟ ಹೋಗಲ್ಲ, ನಾನು ಸಿಕ್ಕಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾವನೆ. ಏನ್ ಕೆಲಸ ಮಾಡ್ಬೇಕಂತ? ನಿಮ್ಮಣ್ಣನು ರಾಮಣ್ಣನ ಒಂದು ಗತಿ ಕಾಣಿಸ್ತೀನಿ ಅಂತಾನೆ. ಅಯ್ಯೋ, ಒಳ್ಳೆ ಹುಚ್ಚಿರೋನವನು. ಕನ್ಸು ಕಾಣು ಅಂತೇಳಿ ಆಗಲ್ ಕನ್ಸು. ಆಗಲ್ ಕನ್ಸು ಕಾಣು ಅಂತೇಳಿ ಅವನು. ಇಲ್ಲಾಂದ್ರೆ ಹಂಗೂ ಮಾಡಂಗಿದ್ರೆ ಮಾಡ್ಬಿಡಿ ಬಿಡು. ಸರಿ, ಯಾವ ಮಕ್ಕಳು ಕೊಳ್ಳೋಗ್ಬೇಕು? ಎಲ್ಲ ಮಕ್ಕಳು ದೊಡ್ಡವರಾದ್ರು, ಮೊಮ್ಮಕ್ಕಳು ದೊಡ್ಡವರಾದ್ರು. ಇಲ್ಲಿ ಏನು ಬೇಕು ನಂಗೆ ಜೀವನ? ನೀನು ಹಂಗೆಲ್ಲ ಮಾತಾಡ್ಬೇಡಪ್ಪ. ನೀನು ಸುಮ್ಮನೆ ಇರಪ್ಪ. ಇಲ್ಲ, ಇವಾಗ ನೀನು ಎತ್ತ ಓದ್ತಾ ಇರೋದು ಏನೇನು ಕಿತಾಪತಿಗಳು ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಏನಿಲ್ಲ, ಇರಪ್ಪ. ಅವನ್ನಾರಷ್ಟು ಸಮಾಧಾನ ಮಾಡ್ಬಿಟ್ಟು ಪೊಲೀಸರ್ಕ ಒಪ್ಸ್ಬಿಟ್ಟು ಬರ್ತೀರಿ ಇಬ್ರು. ಸರಿ, ಹುಷಾರು. ಜಗಳಗಳೇನು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ, ಜಗಳರಾಗ್ಲ ಏನಿಲ್ಲ. ಎಲ್ಲವ ನಂದಿದಪ್ಪ ನಾನು ಲಕ್ಷ್ಮಣ? ದೇವಸ್ಥಾನವ, ನಾಗಪ್ಪನ ದೇವಸ್ಥಾನವ. ದೇವಸ್ಥಾನವ ಅವನೇನಾ? ಸರಪ್ಪ, ಹೋಗ್ರಿ. ಏನೋ ಮಾತಾಡಿ ಕೇಳೋಗ್ರಿ. ಸರಿ ಹೋಗ್ರಿ. ಬಿಸ್ಲಾಗ ಯಾಕ? ಲೇ ಗುಂಡ, ಹುಷಾರಾ. ಇದು ಬಲ್ ಕಿತಾಪತಿಗ್ಲು? ಕಿತಾಪತಿ ಹೆಂಗ್ಸ್ರೇನಲ್ಲ ನಾವು. ಸುಮ್ಮನೆ ಇರೋ ಗೊಡ್ಡಿದ್ರು. ಕಂಡಿದ್ದೀನಿ ನಾನು. ನಡಿಯಲೇ ನಡಿಯ. ಕಲ್ಲಿರಪ್ಪ ಪಕ್ಕದಾಗ ಪೆಂಡ್ಗಳೆಲ್ಲ ಇರೋವಾಗ ನಿನಗೆಲ್ಲ ಮಾತಾಡ್ಕೊಡ್ತು ನನ್ನ. ಅಷ್ಟು ಬಿಂಕ ಪಿನ್ನಾಣವಾಗಿರೋ. ಇರ್ಲಿ ನಡಿಯಲೇ. ಕಂಡವ್ರಿ ಅಪ್ಪನ ಬಿಂಕ ಪಿನ್ನಾಣ. ನಾವು ನಡಿಯೋಣ. ನಮ್ಮ ಅಪ್ಪನ ಹಂಗೆ. ಅವನೇ ಹೋದ್ನೋ ದೇವಸ್ಥಾನಕ್ಕ? ನಾನು ಹೆಸರು ಫೋನ್ ಮಾಡಲ ಹಿಂಗೆ ಅವನೇ ಅಂತ. ಏನು ಮಾಡೋದೋ ಏನೋ, ಬಿಟ್ಟಾಕತ್ತ. ಏನನ್ನು ಮಾಡ್ಕೊಂಡು ಹೋಗ್ಕೊಂಡ್ಲೆತ್ತ. ಸುಮ್ಮನೆ ದೊಡ್ಡವ್ರ ತಲೆ ಹಾಕಿದ್ರೆ ಇವಾಗಿನ ಮಕ್ಕಳು ಸರಿಯಿಲ್ಲ. ಅವ್ರು ತೋಚಿದ್ದೇ ಮಾಡ್ತಾರೆ. ಇವಾಗ ಮಕ್ಕಳಿಗೆ ತಾಳ್ಮೆ ಅನ್ನೋದೇ ಇಲ್ಲ. ಏನನ್ನ ಮಾಡ್ಕೊಂಡ್ಲಿತ್ತಕ್ಕ. ಅಪ್ಪ ಯಾಕ? ಅಲ್ಲ, ಚೈತನ್ಯನ ಕರ್ಕೊಂಡೋಗಿ ಬಿಟ್ಬಿಟ್ಟು ಅಂತಂದೆ. ಅವನು ಒಂದು ವಾರದಾಗೆ ಹೇಳವನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅವ್ನು ಬಂದೇ ಇಲ್ಲ. ಅವನು ಮಗು ಏನ್ರು ಬೇಕಂದಿದ್ರೆ ಬಂದು ಕರ್ಕೊಂಡು ಹೋಗ್ತಾ ಇದ್ನು. ಇವಾಗ ನಾನೇ ಬಲವಂತವಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಲ್ಲ? ಇವಾಗ ಅವಳೆ ನಮ್ಮ ತಲೆ ಮೇಲೆ ಕೂತ್ಕೊಂಡವಳ? ಇಲ್ಲ, ಅವಳಿಗಂತೂ ತೂಟ ಆಗೋದು ಕಷ್ಟನಾ? ಹಂಗಂತಲ್ಲ, ಇವಾಗ 3 ತಿಂಗಳಿಗೆ ಬಿದ್ದದಲ್ಲೇನಾ, ತೊಟ್ಲು ಮಾತ್ರ ಚೆನ್ನಾಗಿರ್ತದೆ ಅಂತ ನಾನು ಅನ್ಕೊಂಡೆ. ತೊಟ್ಲು ಮಾತೋದು ಬೇಡ, ಯಾವುದೂ ಮಾತೋದು ಬೇಡ. ಯಾವಾಗ ಹೇಳ್ದಿರೋದು ಅವನು? ಸೋಮವಾರ ಬರ್ತೀನಿ ಅಂತ ಹೇಳಿದ್ ನನ್ನ ಮಗನವನು. ಇವತ್ತಿಗೂ ಒಂದು ಫೋನ್ ಇಲ್ಲ. ಏನಪ್ಪ ಅಂಥದ್ದು? ನಾವು ಮೇಲೆ ಬಿದ್ದೋಗಿ ಬಿಡೋದು? ನಮ್ಮನೆಗೆ ತಿನ್ನೋಕ್ಕಿಲ್ಲ, ಉಣ್ಣೋಕ್ಕಿಲ್ಲ, ಇರೋಕ್ಕೆ ಜಾಗ ಇಲ್ಲ. ನನಗೇನೋ ಸಮಾಧಾನ ಇಲ್ಲಪ್ಪ. ಹಂಗಂತೀಯಾ? ಸ್ನೇಹ ಅವ್ರನ್ನ ಕಳಿಸ್ಕೊಡೋಣ ಬಿಡು. ಕಳಿಸ್ಕೊಡೋಣ. ಅವನ ಆಶಂಕರ್ ನಾಳೆ ಆಸ್ಪತ್ರೆಗೆ ಹಂಗೂ ಭಾನುವಾರ ಅಲ್ಲ, ಆಸ್ಪತ್ರೆಗೆ ತೋರಿಸ್ಬಿಟ್ಟು ಹಂಗಿಂದಂಗೆ ಅವ್ರ ಮನೆಗೆ ಬಿಟ್ಬಿಟ್ಟು ಬರಲಿ. ಏನೋ ಅಂಗಡಿ ಹಾಕ್ಕೊಡ್ತಾರಂತೆ ಅವರಿಬ್ರು ಅಣ್ಣ ತಮ್ಮಂದ್ರು. ಅವ್ನ್ಗೆ ಎಲ್ಲ ಹಾಕ್ಕೊಟ್ಕೊಂಡ್ಲಿ ಬಿಡು. ಚೈತನ್ಯ ಇಲ್ಲೇ ಇರಲಿ ಬಿಡು. ನನಗೆ ಸಮಾಧಾನ ಇಲ್ಲಪ್ಪ. ಯಾರಿಬ್ರು? ರಾಮ್ನು ಆಶಂಕರ್ನು ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತಾರಂತೆ. ಆಗಪ್ಪ ಸಿಮೆಂಟ್ಗಳು, ಕೊಂಬಿಗಳು, ಏನೋ ಅದೇನೋ ನಿಕ್ಕಿತ್ತಾರಲ್ಲ, ಬಾಕ್ಲುಗಳು, ಶಿಲ್ಕುಗಳು ಎಲ್ಲನೂ. ಸರಿ. ಓದ್ಕೊಂಡು ಮನೆ ಕಟ್ಟಕ್ಕೆಲ್ಲ ಬೇಕಾಗ್ತಾವಲ್ಲ ಸಾಮಾನುಗಳೇ. ಅದೇ ಅಂಗಡಿನೇ. ಓಲ್ ಬಿಡು, ಹಾಕ್ಕೊಡ್ಲಿ. ನಾನು ಒಂದಷ್ಟು ದುಡ್ಡು ಕೊಡ್ತೀನಿ. ಸುಮ್ಮನೆ ನಾನು ದುಡ್ಡು ಕೊಡ್ತೀನಿ ಅಂತ ನೀನು ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡಪ್ಪ. ಅದೊಂದು ರಾಮಾಯಣ ಮನೆಗ. ಇಲ್ಲಪ್ಪ, ಅವನು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಇನ್ನು ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಆಲೋಚನೆ ಮಾಡೋಕ್ಕೂ ಆಗಲ್ಲ, ತಲೆನೋವು ಅಂತಾನೆ. ನನ್ನ ಹತ್ರ ಹೇಳಿದ್ನು ರಾತ್ರಿ, ಈಗ ಎಲ್ಲ ನೋಡ್ಕೊಂಡು ಬಿಡಪ್ಪ, ನೀನು ಆಚೆ ಹೋಗಿ ದುಡಿಯೋದು ಬೇಡ, ಮನೆಗೆ ಆರಾಮಾಗಿ ಇಟ್ಕೊಂಡಿಯಾ, ಹಿಂಗೆ ಹಾಕ್ಕೊಡ್ತಾರಂತೆ ಅಂಗಡಿ ಅಂತಾನೆ. ಅವ್ನ ಕತೆ ಇರಲಿ, ಅವ್ರು ಹೆಂಗೋ ಇದಾತಾರೆ. ಈ ಚೈತನ್ಯ ಕತೆ ಹೇಳು. ನಾನು ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲಪ್ಪ. ನನ್ನ ಮಗಳು ನಂಗೆ ಹೊರೆ ಅಲ್ಲ. ಸರಪ್ಪ, ಅವ್ರು ಬರೋವರೆಗೂ ಎಲ್ಲ ಇಟ್ಕೊಂಡಿಬ್ರು. ಸ್ನೇಹ ಅವ್ರನ್ನ ಊರು ಕಳ್ಸ್ಕೊಡೋಣ. ಅಲ್ಲೇ ತಿಥಿ ವಾರ ಮಾಡಿದ್ರೆ ಆಯಿತು. ಸರ್, ನಾನು ತಾಟ್ಕಂಗೆ ಓಟ್ ಬರ್ತೀನಿ. ನಡಿ ಮನೆಗೆ. ಚೈತನ್ಯ ಕೇಳೋಗು. ಅದೇನೋ ನೀನೇ ಹೇಳಿ ಸಮಾಧಾನ ಮಾಡಪ್ಪ. ಅವರಷ್ಟು ಒಳ್ಳೆ ಬುದ್ಧಿ ಕಲಿ ಅಂತೇಳೋದು. ಯಾಕೋ ಈ ನಡುವೆ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟವಳೆ. ಏನು ಹೇಳೋದು ಮಾತೇ ಕೇಳಲ್ಲ, ಮಾತು ಬೆಳೆಸ್ತಾಳೆ. ಅದಕ್ಕೆ ನನಗೆ ಮಾತಾಡೋಕ್ಕೆ ಈ ನಡುವೆ ಬೇಜಾರು. ಸರ್, ನಾನು ಮಾತಾಡ್ತೀನಿ ಬಿಡಪ್ಪ. ಹೋಗಿ ಇವಾಗ ಮಾತಾಡ್ತೀನಿ. ಅಲ್ಲ, ಅವನು ಹರ್ಷ ಯಾಕೆ ಬರ್ತೀರಾ? ಸೋಮವಾರನೇ ಬರ್ತೀನಿ ಅಂತ ಹೇಳ್ದೆ. ವಾರ ಆಯಿತು, ಇನ್ನೂ ಬಂದಿಲ್ಲ. ಹೋಗ್ಲಿ ಬಿಡು. ಏನು ಬಲವಂತವಾಗಿ ತಗೊಂಡೋಗೇನೋ ಅವ್ರ ಮನೆಗೆ ಬಿಡು. ನಮ್ಮ ಅಪ್ಪನಿಂದ ದ್ವಾರದಪ್ಪಿಂದ ಇಷ್ಟೊತ್ತಾಗಿ ಬಂದಿಲ್ಲ. ಮಗು ಬಂದ. ಬಟ್ಟೆಗೆಲ್ಲ ಬೇಗ ಎತ್ತಿಕ್ಕಂತೀನಿ. ಮಗು ನನವೆಲ್ಲ
ಚೈತನ್ಯ ಏನು ಮಾಡ್ತಾ ಇದೀಯಾ? ಬಟ್ಟೆಗೆ ಎತ್ತಿಕೊಂತ ಇದ್ದೀನಪ್ಪ. ಬಾಯ್ಲಿ. ಯಾಕಪ್ಪ ಹೋಗೋದೇನಾ? ಎಲ್ಲಿಗೆ ಹೋಗೋದಾ? ನಮ್ಮನಕ ನಮ್ಮ ಅತ್ತೆ ಅವ್ರ ಮನೆಕ. ಒಂದು ವಾರ ಆಗೈತೆ ನೀನು ಫೋನ್ ಮಾಡಿ ಅವ್ನು ನಿಂಗೆ ಫೋನ್ ಮಾಡಿ ಒಂದು ವಾರ ಆಗೈತೆ. ಹಾಂ ಮ್ಯಾಲೆ ಬಿದ್ದು ಹೋಗೋಂಥ ಪರಿಸ್ಥಿತಿ ಏನು ಬಂದಿದೆ ನಿಂಗೆ? ಏನಕ್ಕೆ ಹೋಗೋದು? ಏನು ಇಲ್ಲೇ ತಿನ್ನೋಕ್ಕಿಲ್ಲ ಇರೋಕ್ಕಿಲ್ಲ ಜಾಗ? ಯಾಕೋ ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲಪ್ಪ. ಈಗ ಯಾಕೆ ಇಷ್ಟ ಇಲ್ಲ? ಯಾರನ್ನ ಬೈದವ್ರಾ ಇಲ್ಲ ಯಾರನ್ನ ಹೊಡಿತಾವ್ರಾ? ಹಾಂ 1 ವರ್ಷನ 2 ವರ್ಷನ ಅಲ್ಲಿದ್ದೆ ನೀನು, ಆಮೇಲೆ ಇಲ್ಲೇ ತಾನೇ ಇದ್ದಿದ್ದು. ಏನು ಅಷ್ಟು ಬಿರಿ ನಮ್ಮ ಮನೆ ಜನ ಬೇಡ ಅಂದ್ಬಿಟ್ರ ನಿನ್ನ? ಇಲ್ಲ ನಿಂಗೆ ಬೇಡ ಅನ್ಸ್ಬಿಟ್ಟಾ? ನೋಡು, ಅವನು ಬಂದು ಕರ್ಕೊಂಡು ಹೋಗೋವರ್ಗೂ ನೀನು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು. ನಾನು ಕರ್ಕೊಂಡೋಗಿ ಬಿಡಲ್ಲ. ಏನು ಮೇಲೆ ಬಿದ್ದು ಹೋಗೋಂಥದ್ದು ಪರಿಸ್ಥಿತಿ ಬಂದಿರೋದು ನಮ್ಗೆ? ಯಾಕೆ ಹೋಗ್ಬೇಕು ನಾವು? ಏನು ಬುದ್ಧಿ ಇಲ್ಲ ನಿಂಕ? ಅದ್ಯಾಕಪ್ಪ ಹಂಗೆ ಮಾತಾಡ್ತಾ ಇದೆಯಾ? ಹೆಂಗೆ ಮಾತಾಡ್ತಾವ್ರೆ? ಇರೋದೇ ಮಾತಾಡ್ತಾ ಇರೋದು, ಇಲ್ತಿದ್ದು ಯಾರು ಮಾತಾಡ್ತಾ ಇಲ್ಲ. ಎಲ್ಲೂ ಹೋಗೋದು ಬೇಡ, ಮನೆಗೆ ಬಿದ್ದಿರು ಬಾಯಿ ಮುಚ್ಕೊಂಡು. ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ತೆಗಿದು ಕಾಪಾಲ್ ಕೊಟ್ರೆ ಹೆಂಗಿರ್ಬೇಕೋ? ಹುಟ್ಟಿದಾಗಿಂದ ಒಂದು ಏಟ್ ಹಾಕಿಲ್ಲ, ಇವಾಗ ಕೊಟ್ರೆ ಹೆಂಗಿರ್ಬೇಕೋ? ಬಾಯಿ ಮುಚ್ಕೊಂಡು ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ನಾವೇ ನಿಮ್ಮ ಕೆಟ್ಟದ್ದು ಕೇಳ್ತಾ ಇಲ್ಲ. ಏನಿದೆ ನಮ್ಮ ಯಜಮಾನ್ ಇಷ್ಟು ಜೋರ್ಗೆ ಮಾತಾಡ್ತಾವನೆ? ಒಂದು ವೇಳೆ ಅವ್ನು ಬರಲೇ ಇಲ್ಲ ಅಂದರೆ? ಬೇಡ ಬಿಡ, ಬೇಡ ಬರೋದೇ ಬೇಡ. ಏನು ಅವ್ನು ನಂಬ್ಕೊಂಡೆ ನಾವು ನಿನ್ನ ಸಾಕಿದ್ದೀರೇನು? ಯಾವ ಅವ್ನು ಬೋಳಿ ನನ್ನ ಮಗನ? ಹಾಂ ಫೋನಾಗ ವೀಡಿಯೋ ಕಾಲ್ ಮಾಡದಂತೆ ಮಗು ನೋಡ್ತಂತೆ ಅವನು. ಅವ್ನು ಯಾವ ಉದ್ದೇನಾಗಿದ್ರೆ ಏನಂತೆ? ಏನು ನಮ್ಮ ಆದಿಶಂಕರ್ನು ರಾಮನ್ಕಿನ್ನ ದೊಡ್ಡ ಉದ್ದೇನಾಗವನ ಅವನು? ಏನು ಬಂದು ನೋಡ್ಕೊಂಡು ಹೋಗೋ ಕತೆ ಇರಲಿಲ್ಲ ನೋಡು. ಬಾಯ್ ಮುಚ್ಕೊಂಡು ಇರಬೇಕು. ಕರ್ಕೊಂಡು ಹೋಗಲ್ಲ ಅಂದರೆ ಹೋಗಲ್ಲ. ಅಲ್ಲಪ್ಪ ಹಿಂಗಂದ್ರೆ ಹೆಂಗಪ್ಪ? ನಿಮ್ಮ ಅಪ್ಪನ ಹೇಳ್ತಾ ಇರೋದು ಕೇಳು. ನಾವೇ ನಿನ್ನ ಕೆಟ್ಟದ್ದು ಕೇಳ್ತಾ ಇಲ್ಲ. ನಿಮ್ಮ ಅಪ್ಪನ ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳ್ತಾವನೆ. ಅವ್ನು ಬಂದೇ ಇಲ್ಲ, 1 ವಾರ ಆಯಿತು, ಫೋನು ಇಲ್ಲ, ಬಂದೂ ಇಲ್ಲ. ಕರ್ಕೊಂಡೋಗಿ ನಾವೇನೋ ಬಿಟ್ಬಿಟ್ಟು ಬಂದೋದು ಬರ್ತೀರಿ. ಮಗುನ ಹಾಕೊಂಡು ಏನು ಮಾಡ್ತೀಯ ನೀನು? ಮೊದಲೇ ನಿಮ್ಮ ಅತ್ತೆಗೆ ಬರ್ತಾರೆ, ಬುದ್ಧಿ ಸರಿ ಇಲ್ಲ. ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದರೆ ಮಗುಗೆ ನೀರು ಹಾಕೋ ಹೋಗಲ್ಲ. ಬಾಯಕ್ಕೆ ನೀರಾಗಿ ಮಗುಗೆ ಚೆನ್ನಾಗಿಲ್ದಿರ ಅಂದರೆ ಏನ? ಮಗುಗೆ ಹೆಚ್ಚಾಯಿತು ಕಡಿಮೆ ಆಯಿತು? ಮೊದಲೇ ಕುಚ್ಚಷ್ಟು ನಿಮ್ಮ ಅತ್ತೆ ಹತ್ರ. ನೀನು ಅವನ್ಗೆ ಫೋನ್ ಮಾಡ್ಕೊಟ್ಟು, ಬೇಕಾದರೆ ಫೋನ್ ಮಾಡ್ತಾನೆ ಎಂತಿ ಮಗು ಬೇಕಂತಂದರೆ. ನೀನಾಗ ನಾ ಮೇಲೆ ಬಿದ್ದು ಅವ್ನು ಫೋನಾಗ ನಾ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ಕರ್ಕೊಂಡು ಹೋಗಲ್ಲ ನಾನು, ಬಿದ್ದಿರು ಮನೆಗೆ. ಅಲ್ಲಪ್ಪ, ತಾತನ ಹೇಳಿದ್ನಲ್ಲ ನಿಮ್ಮ ಅಪ್ಪನ ಕರ್ಕೊಂಡೋಗಿ ಬಿಡ್ತಾನೆ ಅಂತ. ಅದು ನೀವು ಹೋಗು ಹೇಳಿದ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಪಾಪ ಅಂತ. ನಾನು ಹೇಳಿದೆ ಕರ್ಕೊಂಡೋಗಲ್ಲ, ನಮ್ಮ ಮಗು ನಮ್ಗೇನು ಭಾರ ಆಗಲ್ಲ ಅಂತ. ನಾನು ಬಿಡಲ್ಲ ಅಂದರೆ ಬಿಡಲ್ಲ, ಕರ್ಕೊಂಡೋಗಿ. ಬೇಕಾದರೆ ಬರಲಿ ಬೋಳಿ ನನ್ನ ಮಗನು. ಅವ್ನು ನನ್ನ ಮನೆ ಬಾಗಿಲಿಗೆ ಬರಬೇಕು. ಏನು ತಗೊಂಡು ಹಾಕ್ತೀನಿ ಅವನ್ಕ. ನಾವೇನು ಸಾಕ್ಲಾಡ್ದಿರ ಅವ್ನು ಕೊಟ್ಟಿದ್ದೀರಾ? ಹಾಂ ಅಷ್ಟು ಇನ್ಮೇಲೆ ನಾನು ತಗ್ಗಿ ಬಗ್ಗಿ ಇರೋದು ಕಲಿ. ದುರಾಂಕಾರವಾಗಿ ಮೆರಿಬೇಡ. ಸಣ್ಣವರು ನನ್ನವರು ಅನ್ನೋ ಅಷ್ಟು ಬೆಲೆ ಇರಲಿ. ಸಂಬಂಧಗಳು ಉಳಿಸ್ಕೊ, ಹಾಳು ಮಾಡ್ಕೊಬೇಡ. ತಂಗಿ ತಾಯಿ ತಾತನು ಅಣ್ಣೋರು ತಮ್ಮನೋರು ಅನ್ನೋ ಬೆಲೆ ಇರಲಿ. ನಮ್ಮ ಜಾಗ ನಾವಿಸ್ಕೊಂಡಿರೋದಕ್ಕೆ ನಿನ್ನ ಗಂಡಕ್ಕೆ ಎಷ್ಟು ಕೋಪ ಬಂದ್ಬಿಟ್ಟು? ಹಾಂ ಅದು ರಾಮಂದು ಜಾಗ ಏನೋ ನನ್ನ ತಂಗಿ ಬದುಕಂಡ್ಲಿ ಅಂತ ಕೊಟ್ನು. ಇವತ್ತು ನಿನ್ನ ಗಂಡಗ ಎಂಥ ವಾಸ ಬಂದ್ಬಿಡ್ತು. ಯಾವತ್ತಿದ್ರು ಆ ಜಾಗನ ಇವನು ಕೊಡಬೇಕಾಗಿತ್ತು ತಾನೆ? ನಿಮ್ಮ ಸ್ವಂತಕ ಅಂತ ಹೇಳಿದ್ನ ರಾಮ್ನು? ಹೇಳಿದ್ನಾ? ಇಲ್ಲ, ಹೇಳಿರಲಿಲ್ಲ. ಹಾಂ ಮತ್ತು ಇನ್ನೇನಕ್ಕ ನಿನ್ನ ಗಂಡಕ ಕೋಪ ಬಂದಿತ್ತು? ಏನೋ ಖಾಲಿಯಾಗಿ ಬಿದ್ದಿತ್ತಲ್ಲ, ಏನೋ ನನ್ನ ತಂಗಿ ಒಂದು 4 ಕಾಸು ಸಂಪಾದನೆ ಮಾಡ್ಕೊಳ್ಳಿ ಅಂತ ಜಾಗ ಕೊಟ್ನು. ಈಸ್ಕೊಂಡಿದ್ದಕ್ಕೆ ನಿನ್ನ ಗಂಡಕ್ಕೆ ಪಾಪ ಬಂದ್ಬಿಟ್ರೆ ನೋಡ, ಅದೆಲ್ಲ ಕತೆ ಬೇಡ. ಹಿಂದಿಂದು ಮುಂದಿಂದು ಮಾತಾಡೋದು ಬೇಡ. ನಾನು ಕರ್ಕೊಂಡೋಗಲ್ಲ. ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರು. ಅದೇನೋ ನಿನ್ನ ಮಗಳಿಗೆ ಹೇಳೇ. ನಿಮ್ಮ ಅಪ್ಪನ ಹೇಳ್ತಾ ಇರೋದು ನಿಜನೇ. ಮೇಲೆ ಬಿದ್ದು ಓದ್ತೀನಿ, ಮೇಲೆ ಬಿದ್ದು ಹೋಗ್ಬೇಡ. ಅಲ್ಲಮ್ಮ ಬರ್ತೀನಿ ಸೋಮವಾರ ಅಂತ ಹೇಳ್ದನು, ಬಂದೇ ಇಲ್ಲಲ್ಲಮ್ಮ. ಅದಕ್ಕೆ ಹೋಗ್ಬೇಡ. ಏನು ಬೆಂಗಳೂರು ಇಲ್ಲೇ ಅದ? 4 ಅವರ್ 5 ಅವರ್ ಹೋಗಿ ಬರಬೇಕು ನಾವು. ಏನೇನು ಹೆಚ್ಚಾಯಿತು ಕಡಿಮೆ ಆಯಿತು? ಹಾಂ ನಿಂಗೆ ಏನು ಇಲ್ಲಿ ಬಾಧೆ ಹೇಳು. ಹೋಗುವಾಗ ಮುಂಚೆ ಏನು ಎಂಡ್ರು ಅಂತ ಪ್ರಾಣ ಇಟ್ಕೊಂಡಿತ್ತು. ಹಂಗಲ್ಲಮ್ಮ, ನೀಗೊಂದು ಮಾತು ಹೇಳ್ತೀನಿ ಕೇಳಮ್ಮ. ಏನೇ? ಆಗ ಸ್ನೇಹ ಅವರು ಯಜಮಾನ್ ಮೊದಲನೇ ಏನ್ರು. ಮೊದಲನೇ ಏನ್ರು ಹೋಗಿ ಆಸ್ಪತ್ರೆಗೆ ಸೇರ್ಕೊಂಬಿಟ್ಟವಳಮ್ಮ. ಇವತ್ತು ಅದೇ ಆ ಅಜ್ಜಿ ಸತ್ತೋಗಿದ್ಲಲ್ಲ, ಆ ಅಜ್ಜಿ 3 ದಿವಸ ಬಂದಿದ್ಲು ನಮ್ಮ ಮನೆ ತಕ್ಕ. ಅವಾಗೆ ಫೋನ್ ಮಾಡಿದ್ನು ನಮ್ಮ ಯಜಮಾನ. ಅವಳಿಗೆ ಫೋನ್ ಮಾಡಿ ಬಾ 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 ಅಂತ ಪೀಡಿಸ್ತಾಯಿದ್ನು. ಅದಕ್ಕೂ ನಂಗೆ ಗೊತ್ತಿಗ್ಲಮ್ಮ. ಹೌದೇನು? ಅವಳು ಅಲ್ಲಿ ಕೆಲಸ ಮಾಡ್ತಾವಳಂತ? ನಾನೇನು ಮಾತಾಡೋಕ್ಕೆ ಹೋಗಿಲ್ಲ ಅವಳಿಗೆ. ನಾನು ಹರ್ಷ ಎಂತಿ ಅಂತ ಏನು ಹೇಳೋಕ್ಕೆ ಹೋಗಿಲ್ಲ. ಅವಳು ಮಾತಾಡ್ತಾ ಇದ್ಲು ಹರ್ಷ ಜೊತೆಗೆ. ಏನೋ ನನ್ನ ಸಂಬಂಧ ಇಕ್ಕೊಂಬಿಟ್ಟವ್ರೆ ಹೆಂಗೆ? ಅದ್ರದಿಗ್ಲಿಗೆಲ್ಲ ನಾನು ಹೇಳ್ತಾ ಇರೋದು ಓದ್ತೀನಿ ಅಂತ. ನೀನು ಈ ಮಾತನ್ನ ರಾಮನ ಹತ್ರ ಹೇಳ್ದ? ಇಲ್ಲ, ಸಾಯಂಕಾಲ ಅವ್ನು ಬಂದಾಗ ಈ ಮಾತು ಹೇಳು. ಅವ್ನು ಏನೋ ಒಂದು ದಾರಿ ಮಾಡ್ತಾನೆ, ಇಲ್ಲ ಏನು ಅಂತ ತಿಳ್ಕೊಂತಾನೆ. ಎಷ್ಟು ದುರಾಂಕರ ಬೀಳಕ್ಕೆ ಹೋಗಬೇಡ. ಮರಿದಿರ ಈ ಮಾತನ್ನ. ಸ್ನೇಹಿ ಇವರು ಅಮ್ಮನು ಲವಳೆ ಅಂತ ಹೇಳ್ಬಿಟ್ಟು ನೋಡು ರಮ್ಮಣ್ಣ ಏನು ಅಂತ ಹೇಳಿ ಅವ್ನು ಕೇಳು. ಮರಿತೀರಾ? ಇಲ್ಲ, ಬೇರೆಯವರೇನೆ ಅವರೆಲ್ಲನೂ. ಬೇರೆಯವ್ರ ಅವರು? ಹಾಂ ಎಷ್ಟು ಪ್ರೀತಿ ತೋರಿಸ್ತಾರೆ ನಿಮ್ಗೆಲ್ಲ. ನಿಮಗೆ ಏನರ ಬಂದಿರೋದು ಅದನ್ನ ಉಳಿಸ್ಕೊಳಕ್ಕ ನಿಮ್ಗೆ? ಸರಿ ಹೇಳ್ತೀನಿ ರಾಮಣ್ಣಕ. ಫಸ್ಟ್ ಅವ್ನು ಕೇಳು. ರಾಮಣ್ಣ ಬಂದರೆ ಹೇಳ್ತೀನಮ್ಮ. ಫಸ್ಟ್ ಹೇಳು. ಸ್ನೇಹ ಅವರೇನೋ ನಾಳೆ ಊರ್ಕೋತಾರಂತೆ, ಇನ್ಯಾರು ಇರಲ್ಲ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡು. ಅವನ ಅದ್ಯಾವಾಗ ಬರ್ತಾನ ಬರಲಿ. ಧೈರ್ಯ ಮಾಡು.
ಮ್ಯಾಲ್ ಬಿದ್ದು ಹೋಗೋದಲ್ಲ, ಮ್ಯಾಲ್ ಬಿದ್ದು ಹೋದ್ರೆ ನಮಗೆ ಬೆಲೆ ಇರ್ತದಾ? ಇರ್ತದೇನೆ ಬೆಲೆ ನಮ್ಗೆ? ನಿಮ್ಮ ಅಪ್ಪನಿಗೇನೋ ಇವಾಗ ಅಕ್ಕರೆ ಉಟ್ಕೊಂಡದ ಮಕ್ಕಳ ಮೇಲೆ ಸಂಸಾರ ಅಂತ. ಇಷ್ಟಿನಿಂದ ಇರಲಿಲ್ಲ, ಇವಾಗ ಅಕ್ಕರೆ ಬೇಡ ಹೋಗೋದು. ಅಯ್ಯೋ ಯಾರ ಹತ್ರ ಅಂತ ಹೋಗೋದಿತ್ತು, ಇವ್ರ ಹತ್ರ ಇರಲ್ಲ, ಇಲ್ಲ ಅಂತ ಅವ್ರ ಹತ್ರ ಇರಲ್ಲ. ಹಾಂ ನಮ್ಮಮ್ಮನ ಹೇಳ್ದಂಗೆ ರಾಮು ಅಣ್ಣ ಕೈ ಮಾತು ಹೇಳ್ತೀನಿ ತಡಿ, ಏನು ಹೇಳ್ತಾನೆ ನೋಡೋಣ. ಪದ್ದಿ ಲೇ ಪದ್ದಿ, ಪದ್ದಿ ಏನತ್ತೆ ಏನತ್ತೆ? ಹೋಗಿದ್ನಿಲ್ಲ ಪೊಲೀಸ್ ಸ್ಟೇಷನ್ಗೆ, ನೋಡ್ದಾ ನಾನು ಸುಳ್ಳು ಹೇಳಿದ್ನತ್ತೆ. ಏನು ಹೇಳಿದ್ನತ್ತೆ? ಅದೇ ಹಂಗೆ ಮಾಡ್ಬಿಟ್ಟವನಂತೆ. ಇವಾಗ ಏನೇ ಮಾಡೋದು ಪತಿ? ಹಾಂ ಅಲ್ಲೇ ಪತಿ, ಊಟದ ಮನೆ ಅಂತಂದರೆ ಊಟದ ಮನೆಯವ್ರು ಎಷ್ಟು ದಿನ ನೋಡ್ಕೊತಾರೆ? ನಿಂಗೆ ಗಂಡ ಮನೆ ಬೇಡನೇ? ಹಾಂ ಏನೋ ಆಗಿದ್ದಾಗೋಯ್ತು, ನಿಮ್ಮ ಅಮ್ಮನಿಗೂ ವಯಸ್ಸಾಗಿತ್ತು, ಏನೋ ಪಾಪಕ್ಕೆ ಮಾಡ್ಬಿಟ್ಟವನು. ಏನು ಮಾಡ್ತೀವಿ, ಹೊಟ್ಟೆಗೆ ಹಾಕೊಂಡು ಏನೋ ಒಂದು ದಾರಿ ಮಾಡಬೇಕಲ್ಲಮ್ಮ. ಅಲ್ಲತ್ತೆ ನಾನೇನು ಮಾಡ್ಲತ್ತೆ? ನೋಡಿ ಏನೋ ಕಾಸ್ಕೊಂಡು ವ್ಯವಸ್ಥೆ ಮಾಡಿ ಒಳ್ಳೆ ಲಾಯರ್ನ ಇಕ್ಕೆ ಹಂಗೆ ಬಿಡ್ಸ್ಕೊಂಬರೋಣ. ಇಲ್ಲ ಅಂತಂದರೆ ನಿಮ್ಮ ಅಣ್ಣ ಕೇಳು, ಕೇಸು ವಾಪಸ್ ತಕ. ಏನೋ ಕಳ್ಳೆ ಆಗಿದ್ದಾಗೋಯ್ತು, ನನ್ನ ಜೀವನ ಹಿಂಗೆ ಆಗೋಯ್ತು, ನನಗೆ ಮುಂದೆ ಯಾರು ಆಸರೆ ಆತಾರಣ ಅಂತ ಹೇಳಿ ನಾನು ಆ ಲಾಯರ್ನ ನಮ್ಮೂರಾಗ ಗುರ್ತಾದವ್ರು ಒಬ್ಬರಿದ್ರು, ಅವ್ನು ಕರ್ಕೊಂಡು ಹೋಗಿದ್ನಿ. ಇನ್ನು ಏನೂ ಅವರು ಪೈಲುಗಳೆಲ್ಲ ಕೊಟ್ಟಂಗಿಲ್ಲ. ಹೋಗಿ ಅವ್ರು ಕೇಳು, ಕೇಸ್ ವಾಪಸ್ ತಗೊಂತ. ಕೇಸ್ ವಾಪಸ್ ತಗೊಂಡ್ರೆ ಬಿಟ್ಬಿಡ್ತಾರೆ ನಿಮ್ಮ ಮಗನ ಅಂತ ಹೇಳಿದ್ರು. ಹೋಗ್ಲಿ ನಿಮ್ಮ ಅಣ್ಣಕ್ಕೆ ಹೋಗಿ ಹೇಳೋಗೆ ಕೇಸ್ ವಾಪಸ್ ತಗೊಂತ. ಅಲ್ಲ ಅತ್ತೆ, ಸಾಯಿಸಿರೋದು ನಮ್ಮ ಅಮ್ಮನ್ನ ನಾನು ಯಾವ ಮಕ ಇಟ್ಕೊಂಡು ಹೋಗಿ ಕೇಳತ್ತೆ ನಮ್ಮ ಅಣ್ಣನ? ಹಾಂ ನೀನು ಹೆಂಗೆ ಹೇಳ್ತಾ ಇದೀಯ ನೋಡು. ಅಲ್ಲೇ ನಿಂಗೆ ಜೀವನ ಬೇಡನೆ? ಕಟ್ಕೊಂಡಿರೋ ಗಂಡ ಬೇಡನೆ ನಿಂಗ? ಹಾಂ ಇವಾಗ ಅವ್ನು ಜೈಲಾಗೆ ಕೊಳಿಲಿನಾ? ನಂದೇನೋ ಒಂದು ಪ್ರಾಣ ಹೆಂಗೋ ನಡೆದತ್ತದ. ನಿನ್ನ ಗತಿ ಎಷ್ಟು ದಿನ ಐತೆ ಊಟದ ಮನೆಗ? ಹಣ್ಣು ನಿಮ್ಮವನಾದ್ರೂ ಅತ್ತಿಗೆ ನಿಮ್ಮವಳೆಲ್ಲ ತಿಳ್ಕೊಂಬಿಡು. ಅವಳು ಸಿಟಿಗೆ ಮುಳ್ಳು ಅಂತವಳು, ಅರ್ಥ ಮಾಡ್ಕೊ. ಹೋಗು ನಿಮ್ಮ ಅಣ್ಣನ ಕೇಳೋಗು. ನಾನು ಕೂಗ್ತೀನಿ, ನೀನೇ ಕೇಳಮ್ಮ. ನಾನು ಕೇಳೋದಲ್ಲೇ ನೀನು ಕೇಳಬೇಕೆ? ಅಣ್ಣ ಆಗಿದ್ದಾಗೋಯ್ತಣ್ಣ, ಹೋಗಿರೋ ಪ್ರಾಣಕ್ಕೆ ಇರೋ ಪ್ರಾಣಗಳಿಗೆ ಯಾಕೆ ಹಿಂಸೆ ತಗೊಳೋದು? ನಮ್ಮ ಯಜಮಾನ ಬಿಡಿಸ್ಕೊಡು, ನಾವು ನಮ್ಮ ಮನೆಗೆ ಓದ್ತೀನಿ ಅಂತ ಕೇಳು. ಯಾಕೆ ನಮ್ಮ ಅಣ್ಣ ಒಪ್ತಾನೆ? ಮತ್ತೆ ಒಪ್ಪಲ್ಲ ಅಂತಂದ್ರೆ ಇವಾಗ ನಿನ್ನ ಜೀವನ ಹಾಳಾಗಲ್ಲ. ಕೂಗೆ ನಿಮ್ಮ ಅಣ್ಣನ ಮಾತಾಡ ನಿಮ್ಮ ಅಣ್ಣ ಹತ್ರ. ಅಲ್ಲ ಅತ್ತೆ, ನಮ್ಮ ಯಜಮಾನ ನಮ್ಮ ಅಮ್ಮನ್ನ ಸಾಯಿಸಿರೋದು, ನಮ್ಮ ಅಣ್ಣ ಹತ್ರ ಹೋಗಿ ಬಿಡಿಸ್ಕೊಡೋಣ ಅಂತ ಯಾವ ಮಕ ಇಟ್ಕೊಂಡು ಕೇಳತ್ತೆ? ನೀನು ಏನು ಮಾತಂತ ಮಾತಾಡ್ತಾ ಇದೆಯತ್ತೆ? ನೋಡೆ, ಊಟದ ಮನೆಗ ಎಷ್ಟು ದಿನ ಅಂತ ಇರ್ತೀಯ ನೀನು? ನಿಮ್ಮ ಅಣ್ಣ ನಿನ್ನ ಕಾಲು ಕೂತ್ಕೊಂಡಿರ್ತಾನ? ನಿನ್ಕಂತ ಒಂದು ಜೀವನ ಬೇಡ? ಹಾಂ ಅಮ್ಮ, ನನ್ನ ಮಗನ ಬಂದರೆ ನನ್ನ ಮನೆಗೆ ನಿಂಗೆ ಜಾಗ ಕೊಡ್ತೀನಿ, ಇಲ್ಲ ಅಂತಂದರೆ ನೀನು ಪಾಡು, ನೀನು ಎಲ್ಲನ ಬದುಕೋ ಏನನ ಮಾಡ್ಕೊ, ನಂಗೆ ನಿಂಗೆ ಯಾವುದೇ ಸಂಬಂಧ ಇಲ್ಲ. ಹಂಗಂದ್ರೆ ಹೆಂಗತ್ತೆ? ಇರೋದೇ ಹೇಳ್ತಾ ಇದ್ದೀನಿ, ನನ್ನ ಮಗನ ನೀನು ಕರ್ಕೊಂಡ್ಬಂದು ನನ್ನ ಮನೆಗೆ ನಿಂಗೆ ಜಾಗ ಕೊಡ್ತೀನಿ, ಇಲ್ಲ ಅಂದರೆ ಕೊಡಲ್ಲ. ಮುಂದುವರಿಯುವುದು